ಅವನು ಯಾರು ಅಂತ ಕಂಡುಹಿಡಿಲೇಬೇಕು. ಅವನೇ ನಿನ್ನ ಸಾಯಿಸೋದಕ್ಕೆ ನೋಡಿದ್ದು. ನಮ್ಮ ಅದೃಷ್ಟ ಚೆನ್ನಾಗಿರೋದಕ್ಕೆ ನೀನ್ ಪ್ರತಿ ಸಲ ತಪ್ಪಿಸ್ಕೋತಾ ಇದೀಯ. ದೇವಸ್ಥಾನದ ಬಾಗಿಲನ್ನ ತೆಗೆದಿದ್ದು ಒಳ್ಳೇದೇ ಅಲ್ವಾ? ಈಗ ಊರ್ನವರೆಲ್ಲರೂ ಆ ದೇವರಿಗೆ ಪೂಜೆ ಮಾಡಿ ಎಷ್ಟು ಸಂತೋಷವಾಗಿದ್ದಾರೆ. ಇಷ್ಟು ಒಳ್ಳೆ ಕೆಲಸ ಮಾಡಿದ ನಮ್ಮ ರಾಜಿಗೆ ಯಾಕ್ರಿ ಇಷ್ಟೊಂದು ಕಷ್ಟಗಳು? ಇನ್ನು ಎಷ್ಟು ದಿವಸ ಅಂತ ನಮ್ಮ ರಾಜಿ ಈ ಕಷ್ಟಗಳನ್ನ ಅನುಭವಿಸ್ತಾಳೆ? ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ. ಜಾನಕಿ, ತಪ್ಪು ಮಾಡ್ತಾ ಇರೋರು ಭಯ ಪಡ್ಬೇಕು, ನಾವಲ್ಲ. ಧರ್ಮನ ಕಾಪಾಡಬೇಕು ಅಂತ ನೋಡಿದ್ಲು ನಮ್ಮ ರಾಜಿ. ಅದೇ ಧರ್ಮ ಇವಳನ್ನು ಕಾಪಾಡುತ್ತೆ. ಕರ್ಮ ಯಾರನ್ನು ಬಿಡಲ್ಲ ತಂಗಿಯಮ್ಮ, ನೀನೇನು ಭಯ ಪಡ್ಕೋಬೇಡ. ದೇವಸ್ಥಾನದಲ್ಲಿರೋ ಬಂಗಾರ ಮತ್ತೆ ವಜ್ರಗಳ ಬೆಲೆ ಎಷ್ಟೋ 1000 ಕೋಟಿ ಇದೆ ಅಂತ ಅಂದಾಜು. 100 ವರ್ಷಗಳ ಹಿಂದೆ ಈ ರಾಜ್ಯನ ಆಳ್ತಿದ್ದಂತ ರಾಜ ಆ ನಿಧಿನ ಈ ದೇವ್ರಿಗೆ ಸಮರ್ಪಿಸಿ ಇಲ್ಲೇ ದೇವಸ್ಥಾನ ಕಟ್ಸಿದ್ದ ಅಂತಾರೆ. ಅದ್ರ ಮೇಲೆ ಅವನ್ ಕಣ್ಣು ಬಿದ್ದಿದೆ. ಸಲೀಸಾಗಿ ಹೋಗ್ತಿರೋ ಅಂತ ಅವನ ಕೆಲ್ಸಕ್ಕೆ ನಮ್ಮ ರಾಜಲಕ್ಷ್ಮಿ ಅಧಿಕಾರಿಯಾಗಿ ಬಂದು ಅವನ ಕೆಲ್ಸಕ್ಕೆ ಅಡ್ಡಿ ಮಾಡಿದ್ಲು. ಅದಕ್ಕೆ ಅವನು ಇವಳ ಮೇಲೆ ಹಲ್ಲೆ ಮಾಡಿಸಿದ್ದು. MLA ಅವ್ರ ಕೈ ಕೆಳಗಿರೋ ಗೊಂಬೆ ಮಾತ್ರ. ಅವ್ನು ಯಾರು ಅಂತ ಕಂಡಿಡ್ದು ನಾನು ಅಂದ್ಕೊಂಡಿದ್ ಮಾಡೋ ತನಕ ನಾನು ನಿದ್ದೆ ಮಾಡಲ್ಲ. ಅವ್ರದ್ದು ಫೋನ್ ನಂಬರ್ ಸಿಕ್ಕಿದ್ರೆ ಸಾಕು, ಎಲ್ಲಿದ್ದಾರೆ ಅಂತ ಹೇಳ್ಬೋದು, ಎಲ್ಲಿದ್ದಾರೆ ಅಂತ ಅವ್ರನ್ನ ಕಂಡಿಡಿಬಹುದು. ಅವ್ ಯಾರು ಅಂತ MLA ಹೇಳಲಿಲ್ವಾ? ರಾಜಿನ ಕಾಪಾಡೋದಕ್ಕೋಸ್ಕರ ನಾವು ಬೇಗನೆ ಬಂದ್ವಿ. ಅದಕ್ಕೆ ಈ ರೀತಿ ದ್ರೋಹ ಮಾಡಿದವ್ರನ್ನ ಸುಮ್ಮನೆ ಬಿಡಬಾರ್ದು ಮಾವ. ನನ್ನ ರಾಜಿಗೆ ನಿಜಾಯಿತಿ ಜೊತೆಗೆ ನೀತಿ ಮತ್ತೆ ನ್ಯಾಯ ಕೂಡ ಹೇಳ್ಕೊಟ್ಟಿದ್ದೀನಿ. ಓದಿನ ಜೊತೆಗೆ ಧರ್ಮಕ್ಕೋಸ್ಕರ ನಿಜಾಯಿತಿಯಿಂದ ಹೋರಾಡುವಂತ ಸಂಸ್ಕಾರನೂ ಕೊಟ್ಟಿದ್ದೀನಿ. ಆತ್ಮವಿಶ್ವಾಸನ ಹೇಳ್ಕೊಟ್ಟಿದ್ದೀನಿ. ನನ್ನ ರಾಜಿನ ರಕ್ಷಣಾ ಕವಚವಾಗಿ ನಾನು ಕಾಪಾಡ್ಕೋತೀನಿ. ಇನ್ಮೇಲೆ ಯಾರು ಬರ್ತಾನೆ ಅಂತ ನೋಡ್ತೀನಿ. ಇವಳನ್ನ ಸಾಯಿಸೋದಕ್ಕೆ ಯಾವ ಪ್ರಯತ್ನ ಮಾಡ್ತಾರೋ ಮಾಡ್ಲಿ ಅವರು. ರಾಜಿಗೆ ಏನು ಆಗ್ದಂಗ್ ನಾನ್ ನೋಡ್ಕೋತೀನಿ. ಆದಷ್ಟು ಬೇಗ ಅವನ್ ಯಾರು ಅಂತ ಕಂಡು ಹಿಡಿದು ಅವನ್ ಚರ್ಮನ ಸುಲಿದು ಅದೇ ದೇವಸ್ಥಾನದ ಮುಂದೆ ನಿಲ್ಲಿಸ್ತೀನಿ. ಹಾವಿದೆ ಅಲ್ಲಿ. ಕಾಡಲ್ಲಿ ಹಾವಿಲ್ದೆ ಇನ್ನೇನಿರುತ್ತೆ ಮಾವ? ಅವಾಗ್ಲಿಂದ ನಾನು ನಿನಗೆ ಇನ್ನೇನು ಹೇಳ್ತಾ ಇದ್ದೆ? ಸುಮ್ಮನೆ ಬಂದು ಕೂತ್ಕೋ. ಕೂತ್ಕೋ ಮಾವ. ಯಾಕೆ ಹಂಗ್ ನೋಡ್ತಿದ್ಯಾ? ನನಗೆ ಹಸುವಾಗ್ತಾ ಇದೆ ಮಾವ. ಅಂದ್ರೆ ನೀನ್ ಅನ್ಕೊಳ್ತಾ ಇರೋ ಹಸು ಅಲ್ಲ ಮಾವ. ಅಂದ್ರೆ ಏನಿವಾಗ ಈ ಕತ್ಲಲ್ಲಿ ನಿನ್ಗೋಸ್ಕರ ಏನಾದ್ರು ತರ್ಬೇಕಾ? ಏನ್ ಮಾವ, ಹಸು ಅಂತಂದ್ರೆ ಶತ್ರುಗಳಿಗೂ ಅನ್ನ ಹಾಕ್ತಾರೆ ಗೊತ್ತಾ? ನನ್ಗೋಸ್ಕರ ನೀನ್ ಅಷ್ಟು ಮಾಡಲ್ವಾ? ನನಗೆ ಗೊತ್ತಿಲ್ಲ. ಈಗ ನೀನ್ ಏನ್ ಮಾಡ್ತೀಯ ಅಂತ ನೀನೇ ನೋಡು. ನನ್ಗೆ ಹಸು ಆಗ್ತಿದೆ ಅಷ್ಟೇ. ಪ್ಲೀಸ್. ಸರಿ. ತಗೋ ಇದನ್ನ. ಇದೇ ಸಿಕ್ಕಿದ್ದು. ಇದು ನನಗೆ, ಇದು ನಿನಗೆ. ಇದು ನನಗೆ, ಇದು ನಿನಗೆ. ನಾನ್ ತಿನ್ನಲ್ಲ. ತಿನ್ನಲ್ವಾ? ಓಕೆ.
ಆಹಾ ತಿನ್ನು. ತುಂಬಾ ಚೆನ್ನಾಗಿದೆ. ಕೊಡಿಲಿ. ಯಾಕಮ್ಮ? ದೊಡ್ಡಮ್ಮ ಭಯ ಆಗ್ತಿದೆ ದೊಡ್ಡಮ್ಮ. ಹೆದರ್ಕೋಬೇಡ ನೋಡು, ಸೀನು, ಇಷ್ಟ ಹೇಳಿದ್ರು ಯಾಕೋ ಇಷ್ಟೊಂದು ಗಾಬರಿ ಆಗ್ತಿದ್ಯಾ ನೀನು? ದೊಡ್ಡಮ್ಮ ನನಗೆ ಯಾಕೋ ಭಯ ಆಗ್ತಿದೆ. ಚಾರು ಜೊತೆ ಏನೋ ನಡಿಬಾರ್ದು ನಡೀತಿದೆ ಅನಿಸ್ತದೆ. ನನ್ ಮನ್ಸು ಯಾಕೋ ಅದೇ ಹೇಳ್ತಾ ಇದೆ. ಎಷ್ಟು ಧೈರ್ಯವಂತ ಹುಡುಗಿ ನೀನು. ನೀನೇ ಇಷ್ಟ ಹೆದರ್ಕೊಂಡ್ರೆ ಹೇಗೆ ಹೇಳು? ಇಲ್ಲ ದೊಡ್ಡಮ್ಮ, ಸೇನು ನನ್ ಪಕ್ಕ ಇದ್ರೇನೆ ಈ ಮನ್ಸ್ಕೋ ಧೈರ್ಯ. ಆದ್ರೆ ಇವಾಗ ನನ್ ಪಕ್ಕದಲ್ಲಿ ಇಲ್ಲ, ಅದಕ್ಕೆ ನನ್ ಮನ್ಸ್ಗೆ ಭಯ ಆಗ್ತಿದೆ. ಅಷ್ಟು ದೂರದವರೆಗೂ ಯೋಚನೆ ಮಾಡಬೇಡ. ಅವರಿಬ್ರು ಬಂದೇ ಬರ್ತಾರೆ, ಸರಿನಾ? ಕೆಟ್ಟ ಕೆಟ್ಟ ಯೋಚನೆಗಳು ಬಿಟ್ಟು ನೆಮ್ಮದಿಯಾಗಿ ಮಲ್ಕೋ, ಸರಿನಾ? ನನಗೇನು ಅರ್ಥ ಆಗ್ತಿಲ್ಲ ದೊಡ್ಡಮ್ಮ. ಸ್ವಲ್ಪ ಹೊತ್ತು ನನ್ನ ಪಕ್ಕದಲ್ಲೇ ಇರ್ತೀರಾ ಪ್ಲೀಸ್? ಪ್ಲೀಸ್ ದೊಡ್ಡಮ್ಮ. ನಿನ್ನ ಪಕ್ಕದಲ್ಲೇ ಇರ್ತೀನಿ, ಸರಿನಪ್ಪ? ನೆಮ್ಮದಿಯಾಗಿ ಮಲ್ಕೋ.